ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡೋಣ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದಷ್ಟು ಹೇಳ್ತಿದ್ದೆ. ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಮ್ಮ ಮೋದಿ ಅವರು ಅಂತ ಹೇಳ್ಬಿಟ್ಟು. ಏನು ಅಂದ್ರೆ ಚಿನ್ನ ಖರೀದಿ ಮಾಡೋದನ್ನ 1 ವರ್ಷ ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ ಈ ವಿಚಾರನ ಹೈಲೈಟ್ ಮಾಡಿದ್ರು ಅಂತ ಅಂದ್ರೆ, ಮೆಜಾರಿಟಿ ಚಿನ್ನ, ಬೆಳ್ಳಿ, ಪ್ಲಾಟಿನಮ್, ಡೈಮಂಡ್ಗಳು ಬೇರೆ ದೇಶದಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ನ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ವರ್ಷಕ್ಕೆ 1 ಸಾರಿ ಬೇರೆ ದೇಶದಿಂದ ಚಿನ್ನನ ಅತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ದೇಶಕ್ಕೆ ತರಿಸ್ತಾರೆ. ಸೊ ಈಗ ಆಗ್ತಾ ಇರುವಂತ ಯುದ್ಧದ ಒಂದಷ್ಟು ಪ್ರಭಾವದಿಂದ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ತೊಂದರೆ ಆಗ್ತದೆ. ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ 1 ವರ್ಷದ ಕಾಲ ಯಾರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡ್ಕೊಂಡು ನೀವು ಖರೀದಿ ಅನ್ನೆಸೆಸರಿ ಮಾಡಕ್ ಹೋಗ್ಬಿಡಿ, ಇದ್ರೆ ಮಾತ್ರ ಮಾಡ್ಕೊಳ್ಳಿ, ಸರಿನಾ? ಸೊ ಇವತ್ತಿನ ಚಿನ್ನದ ಬೆಲೆನ ನೋಡೋಣ. 24 ಕ್ಯಾರೆಟ್ ಚಿನ್ನ 15,234, ನೆನೆ 15,235 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,52,340, ನೆನೆ 1,52,350. ನೆನೆಗೂ ಇವತ್ತು ಜಸ್ಟ್ ₹1 ಬೆಲೆ ಇಳಿಕೆ ಆಗಿದೆ. 10 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 22 ಕ್ಯಾರೆಟ್ ಚಿನ್ನ 13,964, ನೆನೆ 13,965 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,39,640, ನೆನೆ 1,39,450. ನೆನೆಗೂ ಇದರಲ್ಲೂ ₹1. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನದಲ್ಲಿ 11,425 ರೂಪಾಯಿ, ನೆನೆ 11,426 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,14,250, ನೆನೆ 1,14,260. ₹1. 10 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಅಂತ ಮೆಜಾರಿಟಿ ಏನ್ ಚೇಂಜಸ್ ಏನಿಲ್ಲ, ಬಟ್ ₹1 ಇಳಿಕೆ ಆಗಿದೆ. ಅಂಡ್ ಬೆಳ್ಳಿಯಲ್ಲೂ ಕೂಡ 10 ಪೈಸಾ ಇಳಿಕೆ ಆಗಿದೆ. ಲೆಕ್ಕ ಬರಲ್ಲ, 275 ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಬಟ್ ಇನ್ಫ್ಯಾಕ್ಟ್ ನಾವು ಮಾರ್ಕೆಟ್ ವ್ಯಾಲ್ಯೂ ಮಾತಾಡಿದ್ರೆ 274.90, ಬರೀ 90 ಪೈಸಾ, 10 ಪೈಸಾ ಕಮ್ಮಿ ಆಗಿದೆ. ಅದು ಯಾರು ಲೆಕ್ಕ ಮಾಡಲ್ಲ ಬಿಡಿ, 275 ಅಂತಾನೆ ರೌಂಡ್ ಆಫ್ ಮಾಡೋದು. 3 ದಿನ ಕಂಟಿನ್ಯೂಸ್ ಆಗಿ 275 ಹೋಗ್ತಿತ್ತು. ಇವತ್ತು 10 ಪೈಸಾ ಕಮ್ಮಿ ಆಗಿದೆ. ಚಿನ್ನದಲ್ಲಿ ₹1 1 ಗ್ರಾಮ್ಗೆ ಇಳಿಕೆ ಆಗಿದೆ. ಅಂತ ಮೇಜರ್ ಏನು ಇಲ್ಲ ಬಿಡಿ. ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಈ ವಾರದಲ್ಲಿ ಪೂರ್ತಿ ಅಂತ ಹೇಳಿ. ಅಂಡ್ ಚಿನ್ನ ಬೆಳ್ಳಿ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಯಾಕಂದ್ರೆ ಸ್ವಲ್ಪ ದೇಶ ಯುದ್ಧಗಳು ನಡೀತಾ ಇರೋದ್ರಿಂದ ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಅನ್ನೆಸೆಸರಿ ತಗೋಬೇಡಿ, ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ತಗೋಬಹುದು, ಸರಿನಾ? ಸೊ ಅದಕ್ಕೆ ಇಷ್ಟು GST ಮೇಕಿಂಗ್ ವೇಸ್ಟೇಜ್ ಆಡ್ ಆಗಿರಲ್ಲ. ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ. ಅದನ್ನ ಲೆಕ್ಕ ಹಾಕಿ ನೀವು ಚಿನ್ನ ಖರೀದಿನ ಮಾಡಬಹುದು.